ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಎಪಿಸೋಡ್ನ ಆರಂಭದಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಮಾತಾಡ್ತಾ ಇರ್ತಾರೆ. ವೈಷ್ಣವ್ ಕೀರ್ತಿ ನಾಟಕ ಆಡ್ತಾಳೆ. ಮಹಾಲಕ್ಷ್ಮಿ, ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಅವಳು ನಮ್ಮನ್ನೆಲ್ಲ ಯಾಮಾರಿಸ್ತಾಳೆ ಅಂದ ತಕ್ಷಣ ಲಕ್ಷ್ಮಿಗೆ ಒಂದು ಕ್ಷಣ ಗಾಬರಿ ಆಗ್ತಿರುತ್ತೆ. ಎಲ್ಲಿ ವೈಷ್ಣವ್ಗೆ ಕೀರ್ತಿ ಸತ್ಯ ಗೊತ್ತಾಗ್ಬಿಡ್ತೋ ಹೇಗೆ ಅಂತ ಹೇಳ್ಬಿಟ್ಟು, ಏನಾಯಿತು ಅಂತ ಹಿಂಗೆ ಆಡ್ತಿದ್ದೀರಾ, ಕೀರ್ತಿ ಯಾಕೆ ಬೈತಾ ಇದ್ದೀರಾ ಅಂತ ಹೇಳಿದಾಗ, ಹಿಂಗೆ ಅವಳು ಹಿಂಗೆ ನಾಟಕ ಆಡ್ಕೊಂಡು ನಮ್ಮಿಬ್ಬರು ಮಧ್ಯೆ ಬರ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಮಾತಾಡಬೇಕು ಅಂತ ಕರೆದು ನಮ್ಮಿಬ್ಬರು ಮಧ್ಯೆ ಬರ್ತೀನಿ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಿ, ಅವಳೇನ್ರಿ ನಮ್ಮ ಲೈಫಲ್ಲಿ ಬರೋದು, ಅವಳು ಯಾರು ಅಂತ ಗೊತ್ತಿಲ್ಲ ಪಾಪ. ಈ ಸತ್ಯನ ನಾನು ನಿಮ್ಗೆ ಹೇಳ್ಬಿಟ್ರೆ ನಿಮ್ಮಮ್ಮ ಏನು ಬೇಕಾದರೂ ಆಟ ಆಡ್ಬಿಡ್ತಾರೆ, ಯಾರ ಲೈಫಲ್ಲಾದರೂ ಚೆಲ್ಲಾಟ ಆಡ್ಬಿಡ್ತಾರೆ ಅಂತ ನಾನು ನಿಮ್ಗೆ ಹೇಳೋಕ್ಕಾಗ್ತಿಲ್ಲ ಅಂತಿರ್ತಾರೆ. ಅದಕ್ಕೆ ನಂಬೇಡಿ ಮಹಾಲಕ್ಷ್ಮಿ, ಅವಳು ನಾಟಕ ಆಡ್ತಿದ್ದಾಳೆ, ಅದಕ್ಕೆ ಲಚ್ಚಿ ಅಂದ್ಕೊಂಡು ನಿನ್ನ ಹಿಂದೆ ಬಿದ್ದಿದ್ದಾಳೆ, ನಂಬೇಡಿ ಅಂತ ಅಂದಾಗ ಅದಕ್ಕೂ ಕಾರಣ ಇದೆ ಅಲ್ವಾ. ಅದಕ್ಕೆ ನಮ್ಮನೆಯವರೇ ಕಾರಣ. ಒಬ್ಬರು ನಾವು ತುಂಬ ಅಷ್ಟು ಪ್ರೀತಿಸಿ, ಆಮೇಲೆ ಒಬ್ಬರಿಂದ ಬೇರೆಯವ್ರ ಹಠಕ್ಕೋಸ್ಕರ ಮೋಸ ಹೋಗಿ ಬೆಟ್ಟದಿಂದ ತಳ್ಳಿಸ್ಕೊಂಡು ಇವೆಲ್ಲ ಆದರೆ ಮನಸ್ಸಿಗೆ ಕುಗ್ಗೋಗ್ಬಿಟ್ಟಿದ್ದಾಳೆ ಅವಳು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ನಾವು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಿರ್ತಾರೆ. ಬೇರೆ ಯಾರಾದರೂ ಆಗಿದ್ರೆ ಸತ್ತೇ ಹೋಗ್ಬಿಡ್ತಿದ್ರು, ಆದರೆ ಕೀರ್ತಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಹೌದು, ನಾನು ಪ್ರಾಮಿಸ್ ಮಾಡಿದ್ದೆ ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ನಾವಲ್ಲದೆ ಇನ್ಯಾರು ಇರ್ತಾರೆ ಅವ್ರ ಜೊತೆ ಅಂದಾಗ, ನೀವು ಹೇಳಿದ್ದು ಸರಿ ಮಹಾಲಕ್ಷ್ಮಿ, ಆದರೆ ಯಾರೂ ಅತಿಯಾಗಿ ನಂಬೋದಕ್ಕೆ ಹೋಗ್ಬಿಡಿ, ನಿಮ್ಮ ಹುಷಾರಲ್ಲಿ ನೀವಿರಿ, ನಮ್ಮ ಫೀಲಿಂಗ್ಸ್ನ ಯಾರು ಬಂಡವಾಳ ಮಾಡ್ಕೋಬಾರ್ದಲ್ವಾ ಅಂತ ವೈಷ್ಣವ್ ಹೇಳ್ತಾನೆ. ಮತ್ತೆ ವೈಷ್ಣವ್, ಅದೆಲ್ಲ ಸರಿ ಮಹಾಲಕ್ಷ್ಮಿ, ಅವಳು ಯಾಕೆ ಬ್ಯಾಗ್ ತೊಗೊಂಡು ನಮ್ಮನೇಲಿ ಇರ್ತೀನಿ ಅಂತ ಬಂದಿದ್ಲು ಅಂದಾಗ, ಈ ಮಾತು ಇಲ್ಲಿಗೆ ಮುಂದುವರಿಸಬಾರ್ದು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಡೈವರ್ಟ್ ಮಾಡೋದಕ್ಕೆ, ನೀವು ಈ ರೀತಿ ಕೀರ್ತಿನ ಹೊರಗಡೆ ಬಂದು ಮೀಟ್ ಮಾಡೋದು ಇದೆಲ್ಲ ನಂಗೆ ಇಷ್ಟ ಆಗ್ತಿಲ್ಲ, ನೀವು ಯಾಕೆ ನೀವು ಹೊರಗಡೆ ಕರ್ಕೊಬಂದು ನಡು ರಸ್ತೆಯಲ್ಲಿ ಮಾತಾಡಿಸ್ತಿದ್ರಿ ಅಂದಾಗ, ಅವಳೇ ಕರ್ಕೊಬಂದಿದ್ದು ಅಂದ್ರೂ ಮಹಾಲಕ್ಷ್ಮಿ ನಮ್ದೇನೆ ಸ್ವಲ್ಪ ಅವನ ಮೇಲೆ ಜೋರಾಗಿ ರ್ಯಾಶಾಗಿ ಮಾತಾಡ್ಬಿಟ್ಟು, ಅಂದರೆ ಡೈವರ್ಟ್ ಮಾಡೋದಕ್ಕೋಸ್ಕರ ರ್ಯಾಶಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟು ಕಾರಲ್ಲಿ ಕೂತ್ಕೋತಾಳೆ ಬೇಜಾರು ಮಾಡಿಕೊಂಡು. ಈ ಕಡೆ ಸುಪ್ರೀತಾ ಅವಳು ಬೇಜಾರು ಮಾಡ್ಕೊಂಡು ಹೋಗಿದ್ದು ನೋಡ್ಬಿಟ್ಟು ವೈಷ್ಣವ್ ಏನಾಯಿತು ಅಂತ ಕೇಳೋದಕ್ಕೆ ಬರ್ತಾಳೆ. ಅವಾಗ ಹಿಂಗೆ ಮಹಾಲಕ್ಷ್ಮಿ ಕೀರ್ತಿ ಜೊತೆ ಹೊರಗಡೆ ಬಂದಿದ್ದೀರಾ ಅಂತ ಬೇಜಾರು ಮಾಡ್ಕೋತಿದ್ದಾರೆ, ನಾನು ಕರ್ಕೊಬಂದಿಲ್ಲ, ಅವಳೇ ನನ್ನನ್ನು ಕರ್ಕೊಬಂದು ಅಂದಾಗ, ಏನು ನೀನು ಅವಳೇ ಕರ್ಕೊಬಂದ ಅಂದಾಗ, ಹೌದು ಕರ್ಕೊಬಂದು ಇಲ್ಲಿ ಏನೇನೋ ಮಾತಾಡ್ತಿದ್ದಾಳೆ, ನನ್ನ ಯಾಕೆ ಚೂಸ್ ಮಾಡಲಿಲ್ಲ ನೀನು, ಅದರಿಂದಲೇ ನನ್ನ ಲೈಫ್ ಹಂಗಾಗಿರೋದು ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಿದ್ದಲ್ಲ ಉಚಿತದಲ್ಲಿ. ಮತ್ತು ನೀವೇ ನೋಡಿದ್ರಲ್ಲ ಕಾರ್ ಮೇಲೆ ಹೇಗೆ ಹತ್ತು ಕೂತ್ಕೊಂಡ್ಲು ಅಂತ ಹೇಳ್ಬಿಟ್ಟು, ನನಗಂತೂ ಹಳೆ ಕೀರ್ತಿನೇ ನೋಡ್ದಂಗೆ ಆಯಿತು, ಅವಳು ಬದಲಾಗಲ್ಲ, ಅದೇ ಮಾಡ್ತಾನ ಅದೇ ಹಠ ಅಂದಾಗ ಸುಪ್ರೀತಾ ಮನಸ್ಸಲ್ಲೇ ಥಿಂಕ್ ಮಾಡ್ತಿರ್ತಾಳೆ, ನನಗನ್ಸಿದ್ದೆ ವೈಷ್ಣವ್ಗೂ ಅನಿಸಿದೆಯಲ್ಲ, ಕೀರ್ತಿ ಏನಾದರೂ ನಮಗೆ ತಿರುಗಿಸ್ತಾಳ, ಎಲ್ಲ ನೆನಪಿದ್ದು ನಾಟಕ ಆಡ್ತಿರ್ಬೋದು ಅಂತ ಸುಪ್ರೀತನ ಮನಸ್ಸಲ್ಲಿ ಅನುಮಾನ ಬರುತ್ತೆ. ಅಷ್ಟರಲ್ಲಿ ಲಕ್ಷ್ಮಿ ಮನೆಗೆ ಬರಲ್ವಾ, ಇಲ್ಲೇ ನಿಂತಿರ್ತಾರೆ ಅಂತ ಕೂಗಿದಾಗ ಇಬ್ಬರು ಕಾರಲ್ಲಿ ಬಂದು ಕೂತ್ಕೋತಾರೆ. ಅಲ್ಲೂ ಕೂಡ ಸುಪ್ರೀತಾ ಯೋಚನೆ ಮಾಡ್ತಿರ್ತಾರೆ, ಯಾಕೆ ಹಿಂಗೆ ಬಿಹೇವ್ ಮಾಡ್ತಿರ್ಬೋದು, ಏನಾಗಿರ್ಬೋದು, ಮೊದಲು ತಿಳ್ಕೊಬೇಕು ಅಂತ ಸುಪ್ರೀತಾ ಅನ್ಕೋತಿರ್ತಾಳೆ. ಆವಾಗ ವೈಷ್ಣವ್ ಲಕ್ಷ್ಮಿನ ಸಮಾಧಾನ ಮಾಡೋಕ್ಕೆ, ಸಾರಿ ರೀ, ಹಿಂಗೆಲ್ಲ ಮಾಡೋದಿಲ್ಲ ಅನ್ನರಿ, ಪ್ಲೀಸ್ ರೀ, ಇದೊಂದು ಲಕ್ಷ ಮುಸ್ರಿ ಅಂತ ಹೇಳ್ತಿರ್ತಾಳೆ. ಆಮೇಲೆ ಲಕ್ಷ್ಮಿ ನಗಾಡ್ಕೊಂಡು, ಆಯಿತು ಇದೊಂದು ಲಕ್ಷ ಕ್ಷಮಿಸಿದ್ದೀನಿ, ಆದರೆ ನೀವು ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಅಂದಾಗ, ಏನದು ಕಂಡೀಷನ್ ಅಂದಾಗ, ನಾನು ಈವೆಂಟ್ ಆರ್ಗನೈಸರ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಬಂದಿದ್ದೀನಿ, ನೀವು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ, ಹೋಗ್ಬಿಟ್ಟು ಮಾತಾಡಬೇಕು ನೀವು ಅಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ, ಇಲ್ಲ ನಾನು ಹೋಗೋದಿಲ್ಲ, ನೀವೇನು ಹೋಗ್ಬೇಕಾದ್ರೆ ನಾನು ಕೇಳ್ಕೊಂಡು ಹೋಗಿದ್ದೀರಾ, ಇವಾಗ ನೀವು ಹೇಳಿದ್ದೆಲ್ಲ ನಾನು ಯಾಕೆ ಮಾಡಲಿ ಅಂದಾಗ, ಆಯಿತಾ ಸರಿ ಬಿಡಿ, ಬೇಡ ಗಂಡ ಆಡ್ಕೊಂಡು ಖುಷಿಯಾಗಿರಲಿ ಅಂತ ನಾನು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಬಂತ ಅಂದರೆ ಕೊಪ್ಪು ತೋರಿಸ್ತೀರಾ, ಬೇಡ ಬಿಡಿ ಮನೇಲೇ ಇರಿ ಅಂತ ಹೇಳಿದಾಗ, ಆಯಿತು ಬಿಡ್ರಿ ಹೋಗ್ತೀನಿ, ಯಾಕೆ ಹಿಂಗೆ ಆಡ್ತೀರಾ, ಅಂದ್ಕೊಂಡಿದ್ದು ಸಾಧಿಸೋ ತನಕ ಬಿಡೋದಿಲ್ಲ ಅಲ್ವಾ ಅಂತಾರೆ. ಆಗ ಸುಪ್ರೀತಾ ನಗ್ತಾ ಇರ್ತಾಳೆ. ಲಕ್ಷ್ಮಿ, ನೀವು ನನಗೆ ಬೇಕಾದಂಗೆ ನಿಮ್ಮನ್ನು ಆಡಿಸ್ತಿರೋದಕ್ಕೆ ಸಾರಿ ರೀ, ಎಲ್ಲ ನಿಮ್ಮ ಒಳ್ಳೇದಕ್ಕೆ ಅಂತ ಮನಸ್ಸೆಲ್ಲ ಹೇಳ್ಕೊತಿರ್ತಾಳೆ. ಸುಪ್ರೀತಾ ಅವ್ರನ್ನ ನೋಡಿಕೊಂಡು, ನಿಮ್ಮಿಬ್ಬರ ಮೇಲೆ ಯಾರ್ದೋ ದೃಷ್ಟಿ ಇದೆ ಅಂತ ಅನ್ನಿಸ್ತಿದೆ ಅಂತ ಅನ್ಕೋತಿರ್ತಾಳೆ. ಈ ಕಡೆ ಚಿಂಗಾರಿ ಕಾವೇರಿ ಹತ್ರ ಬಂದ್ಬಿಟ್ಟು ಅಲ್ಲಿ ನಡೆದಿದ್ದ ವಿಚಾರ ಎಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಕಾವೇರಿ ಅವಳಿಗೆ ಬೈತಾ ಇರ್ತಾಳೆ, ನಿಮ್ಮ ಮೂಕಿ ಚಿತ್ರ ತೊಗೊಂಡು ನಾನೇನು ಮಾಡಲಿ, ಕೇಳಿಸ್ಲಿಲ್ಲ ಅಂತ ಹೇಳ್ತಿದೆಯಲ್ಲ ಅಂದಾಗ, ಆ ಮೂಕಿ ಚಿತ್ರದಲ್ಲಿ ಏನೋ ಒಂದು ಕಂಡಿಡ್ದಿದ್ದೀನಿ ಮೇಡಮ್, ಏನು ಅಂದಾಗ, ಕೀರ್ತಿನ ಎಲ್ಲರೂ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವಳೊಬ್ಬಳು ಇರೋದಕ್ಕೆ ಬರ್ತಾಯಿಲ್ಲ, ಅಷ್ಟು ಜನನು ಇವಳು ಬಾಡಿ ಗಾರ್ಡ್ ಥರ ಇದ್ದಾರೆ ಅಂತ ಅಂದಾಗ, ನಾನು ಅಂದ್ಕೊಂಡಿದ್ದು ಕರೆಕ್ಟಾಗಿ ಇದೆ, ಕೀರ್ತಿ ವಿಚಾರ ಚಿಕ್ಕದಾಗಿರಲಿ ಸಿಲ್ಲಿ ಆಗಿರಲಿ ಎಲ್ಲನೂ ನನಗೆ ಅಪ್ಡೇಟ್ ಮಾಡು ಅಂತಿದ್ದಾಳೆ. ಆದರೆ ನನಗೂ ಇನ್ನೊಂದು ಡೌಟ್ ಬಂತು ಮೇಡಮ್, ನಿಮ್ಮ ಕೀರ್ತಿ ನಿಮ್ಮ ಮಗನ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಅಂದಾಗ, ನೀನು ನನಗೆ ಎಲ್ಲ ಅಪ್ಡೇಟ್ ಮಾಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂದಾಗ, ಜೈಲಲ್ಲಿ ಇದ್ಕೊಂಡು ಕರೆಕ್ಟಾಗಿ ಮುಖ ನೋಡ್ಕೊಳ್ಳೋಕ್ಕೂ ಆಗಲ್ಲ, ಹೇಗೆ ನೋಡ್ಕೋತೀರಾ ಮೇಡಮ್ ಅಂದಾಗ, ಈ ಕಾವೇರಿ ಎಲ್ಲಿರ್ತಾಳೆ ಅಲ್ಲಿಂದನೇ ಆಟ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ಗಂಗಕ್ಕ ಸುಪ್ರೀತಾ ನಿಂತಿರೋ ಕಡೆ ಬಂದ್ಬಿಟ್ಟು, ಅಪ್ಪ ಇವತ್ತೆಲ್ಲ ಜಸ್ಟ್ ಮಿಸ್ಸು, ಅಪ್ಪ ಎಷ್ಟು ಪ್ರೆಷರ್ ಅಂತ ತಡ್ಕೊಳ್ಳೋದು, ಮೊದಲು ವೈಷ್ಣವ್ ಅಣ್ಣಂಗೆ ಹೇಳ್ಬಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಪ್ರೀತನ ಹತ್ರ ಮಾತಾಡ್ಕೊತಿರ್ತಾಳೆ. ಆಗ ಸುಪ್ರೀತಾ ಏನೋ ತುಂಬ ಡೀಪಾಗಿ ಥಿಂಕ್ ಮಾಡ್ಕೊಂಡು ನಿಂತಿರ್ತಾಳೆ. ಮೇಡಮ್ ಏನು ಮೇಡಮ್ ಇದು, ನಾನು ಇಷ್ಟೆಲ್ಲ ಮಾತಾಡ್ತೀನಿ ನೀವೇನು ಮಾತಾಡ್ತಿಲ್ಲ ಅಂದಾಗ, ಅದಕ್ಕೆ ಸುಪ್ರೀತಾ, ಗಂಗಾ ನನಗೆ ಡೌಟ್ ಆಗ್ತಾ ಇದೆ, ಕೀರ್ತಿ ನಿಜವಾಗ್ಲೂ ಮಗು ಥರ ಆಗಿದ್ದಾಳ ಅಥವಾ ಮಗು ಥರ ಆ್ಯಕ್ಟ್ ಮಾಡ್ತಾಳ ಅಂತ ಹೇಳ್ಬಿಟ್ಟು, ಇವತ್ತು ಅವಳು ನಡ್ಕೊಂಡಿದ್ದು ನೋಡಿದ್ರೆ ನನಗೆ ಯಾವುದ್ರಲ್ಲಿ ಎಲ್ಲೂ ನಂಗೆ ಅವಳು ಮಗು ಕೀರ್ತಿ ಥರ ಕಾಣಿಸ್ಲಿಲ್ಲ, ನಂಗೆ ಹಳೆಯ ಅಹಂಕಾರದ ಆ್ಯಟಿಟ್ಯೂಡ್ ಕೀರ್ತಿನೇ ಕಾಣಿಸಿದ್ಲು. ಆ ಕಾರ್ ಬಾರಟ್ ಮೇಲೆ ಹತ್ತು ಕೂತಿದ್ದು ನೋಡಬೇಕಾಗಿತ್ತು ನೀನು, ಸೇಮ್ ಹಳೆಯ ಕೀರ್ತಿನೇ. ಇದು ನನ್ನ ಡೌಟು ಇರ್ಬೋದು, ಆದರೆ ಮೊದಲಿದ್ರ ಬಗ್ಗೆ ಲಕ್ಷ್ಮಿನ ಎಚ್ಚರಿಸಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಳ್ತಿರ್ತಾರೆ. ಈ ಕಡೆ ಲಕ್ಷ್ಮಿ ಲಾನ್ನಲ್ಲಿ ನಿಂತ್ಕೊಂಡು ಇವತ್ತು ನಡೆದಿದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತಾಳೆ. ಆಗ ಗಂಗಾ ಮತ್ತು ಸುಪ್ರೀತಾ ಬಂದ್ಬಿಟ್ಟು,
ಲಕ್ಷ್ಮಿ ನೀನು ಇಲ್ಲೊಬ್ಬಳೇ ನಿಂತ್ಕೊಂಡು ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಒಬ್ಬಳೇ ಇದು ನನಗೂ ಬೇಜಾರಾಗ್ತಿತ್ತು, ಈಗ ನೀವು ಬಂದ್ರಲ್ಲ ಅಂದಾಗ. ಬೇಜಾರಾದಾಗೆಲ್ಲ ಯಾರಾದರೂ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೋಬೇಡ, ನಿನ್ನ ಹುಷಾರಲ್ಲಿ ನೀನು ಇರಬೇಕು ಅಂದಾಗ. ಚಿಕ್ಕಮ್ಮ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಮಾತಾಡಿದಾಗ, ಕೀರ್ತಿ ಬಗ್ಗೆ ನಾನೇನೋ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ, ನೀವು ನನ್ನ ಹತ್ರ ಮಾತಾಡೋದಕ್ಕೆ ಈ ಪೀಠಿಕೆ ಎಲ್ಲ ಏನಕ್ಕೆ ಮಾತಾಡಿದಾಗ, ಕೀರ್ತಿ ಬಗ್ಗೆ ಇವತ್ತು ವೈಷ್ಣವ್ ಹೇಳಿದ್ದು ನೋಡ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು ಅಂತಾಳೆ. ಕೀರ್ತಿ ಬಗ್ಗೆ ವೈಷ್ಣವ ಏನು ಹೇಳಿದ್ರು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಇವಳನ್ನೇನು ಹೇಳಬೇಕು ಅನ್ನುವಾಗ ಸುಪ್ರೀತಂಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಕಾರುಣ್ಯ ಆಗಿರುತ್ತೆ. ಸುಪ್ರೀತಾ, ಲಕ್ಷ್ಮಿ ನಂಬರ್ ಕನೆಕ್ಟ್ ಆಗ್ತಿಲ್ಲ, ಪ್ಲೀಸ್ ಅವಳನ್ನ ಮನೆಗೆ ಕಳಿಸು. ಕೀರ್ತಿ ಹೇಗೇಗೋ ಆಡ್ತಿದ್ದಾಳೆ, ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಪ್ಲೀಸ್ ಮನೆಗೆ ಕಳಿಸು ಅಂತ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.